ಸೊ ಫ್ರೆಂಡ್ಸ್, ಇವಾಗ ನಾವು ಫಾರ್ಮ್ ನಂಬರ್ 121 ಯಾವ ರೀತಿ ಫಿಲ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದು ಯಾವುದಕ್ಕೆ ಫಿಲ್ ಮಾಡ್ತಾರೆ ಅಂದರೆ, ನಾವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿರ್ತೀವಲ್ವಾ, ಸೊ ಅದಕ್ಕೆ TDS ಅಂತ ಹಿಡಿತಾರೆ. ಯಾವ ಥರ ಹಿಡಿತಾರೆ ಅಂದರೆ, ನಿಮಗೆ ಏನು ಇಂಟ್ರೆಸ್ಟ್ ಬರುತ್ತೆ ಆ ಇಂಟ್ರೆಸ್ಟ್ಗೆ ಪ್ಯಾನ್ ಕಾರ್ಡ್ ಇಲ್ಲ ಅಂದಾಗ, ಪ್ಯಾನ್ ಆಧಾರ್ ಕಾರ್ಡು ನೀವು ಕೊಟ್ಟಿಲ್ಲ ಅಂದಾಗ, ಆ್ಯಕ್ಚುಲಿ ಪ್ಯಾನೇ ಇಂಪಾರ್ಟೆಂಟು, ಪ್ಯಾನ್ ಕಾರ್ಡ್ ಇಲ್ಲ ಅಂದಾಗ 20% ನಿಮ್ಮ ಇಂಟ್ರೆಸ್ಟಲ್ಲಿ ಹಿಡಿತಾರೆ. ನಾರ್ಮಲಾಗಿ ಪ್ಯಾನ್ ಕಾರ್ಡ್ ಇದ್ದರೆ 10% ಹಿಡಿತಾರೆ. ಅದು ಈ ರೀತಿ ನಿಮಗೆ ಆಪ್ಷನ್ ಇರುತ್ತೆ. ನಿಮಗೆ ಇಂಟ್ರೆಸ್ಟು ವರ್ಷಕ್ಕೆ ಇಂಡಿವಿಜುವಲ್ ಅಂದರೆ ಯಾರು 60 ವರ್ಷಕ್ಕಿಂತ ಕೆಳಗಡೆ ಇರ್ತಾರೋ ಅವರಿಗೆ 50,000ವರೆಗೂ ಏನು ಕೊಡೋ ಹಾಗಿಲ್ಲ. ಅಂದರೆ ಈ ರೀತಿ ಏನು ಫಿಲ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. 50,000 ಒಳಗಡೆ ನಿಮಗೆ ಇಂಟ್ರೆಸ್ಟ್ ಬಡ್ಡಿ ಅಂದರೆ ನೀವು ಇಟ್ಟಿರೋ ದುಡ್ಡಲ್ಲ, ನೀವು ಇಟ್ಟರೆ ವರ್ಷಕ್ಕೆ ಎಷ್ಟು 1 ಲಕ್ಷ ಇಟ್ಟರೆ 7,500 ಆ ರೀತಿ ಬರುತ್ತಲ್ಲ, ಆ ರೀತಿ ವರ್ಷಕ್ಕೆ 50,000ಕ್ಕಿಂತ ಒಳಗಡೆ ಬಂದಾಗ ನೀವು ಈ ರೀತಿ ಫಾರ್ಮ್ ಫಿಲ್ ಮಾಡಿಕೊಡ್ಬೇಕು. ಇದು ಲೆಸ್ ದೆನ್ 60 ಇಯರ್ಸ್ ಒಳಗಡೆ ಇರೋರಿಗೆ. ಇನ್ ಕೇಸ್ ನಿಮಗೆ ಅದಕ್ಕಿಂತ ಜಾಸ್ತಿ ಬಂದ್ರೂ ಪರವಾಗಿಲ್ಲ, ನಿಮ್ಮ ಇನ್ಕಮ್ ಇಲ್ಲ ಅಂದಾಗ, ನಿಮಗೆ ಬರೀ ಇದೇ ಇನ್ಕಮ್ ಅಂದಾಗ ನೀವು TDS ಫಿಲ್ ಮಾಡಿದಾಗ ಯಾವುದೇ ರೀತಿ ಅಮೌಂಟ್ ಹಿಡಿಯಲ್ಲ. ಸೊ ಅದಕ್ಕೋಸ್ಕರ ಈ ಫಾರ್ಮ್ನ ಫಿಲ್ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ. ಅದೇ ನೀವೇನಾದರೂ 60 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರಿಗೆ 1 ಲಕ್ಷವರೆಗೂ ಈ ರೀತಿ ಯಾವುದು ಹಿಡಿಯೋದಿಲ್ಲ. ಅಂದರೆ ಇಂಟ್ರೆಸ್ಟ್ ನೀವು ಇಟ್ಟಿರೋ ಫಿಕ್ಸೆಡ್ ಡೆಪಾಸಿಟ್ಗೆ ಇಂಟ್ರೆಸ್ಟ್ ಬರುತ್ತಲ್ವ, ವರ್ಷಕ್ಕೆ 1 ಲಕ್ಷಕ್ಕಿಂತ ಮೇಲಿದ್ದರೆ ಮಾತ್ರ ಬರ್ಕೊಡ್ಬೇಕು, ಇಲ್ಲಾಂದರೆ ಏನು ಬರ್ಕೊಡೋ ಅವಶ್ಯಕತೆ ಇಲ್ಲ. ಸೊ ಈಗ ಆಲ್ಮೋಸ್ಟ್ ತುಂಬ ಜನ ಸೀನಿಯರ್ ಸಿಟಿಸನ್ ಇಟ್ಟಿರ್ತಾರೆ, ಯಾಕಂದರೆ ರಿಟೈರ್ಡ್ ಆದಮೇಲೆ ಇದೆಲ್ಲ ಇಟ್ಟಿರ್ತಾರೆ. ಸೊ ಅಮೌಂಟ್ ಇವಾಗ ಅದನ್ನು ಯಾವ ರೀತಿ ಫಿಲ್ ಮಾಡ್ಬೋದು ಅಂತ ನಾವೀಗ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಫಾರ್ಮ್ ನಂಬರ್ 121 ಇದೆ. ಇಲ್ಲಿ ನಿಮಗೆ ಫಸ್ಟ್ ಪೇಜ್ ಈ ರೀತಿ ಇರುತ್ತೆ. ಫಸ್ಟ್ ಪೇಜ್ ಅದಾದಮೇಲೆ ನಿಮಗೆ ಡಿಫ್ರೆಂಟ್ ಪೇಜಸ್ ಬರುತ್ತೆ. ಇದು ಫಸ್ಟ್ ಪೇಜ್ ಹಿಂಗಿರುತ್ತೆ. ಅದಾದಮೇಲೆ ನಿಮಗೆ ನೋಡ್ಬೋದು ಸೆಕೆಂಡ್ ಪೇಜ್ ಇದಾದಮೇಲೆ ಈ ಥರ ಬರುತ್ತೆ. ಅದಾದಮೇಲೆ ಥರ್ಡ್ ಪೇಜ್ ಈ ಥರ ಪಾರ್ಟ್ B ಈ ರೀತಿ ಇದೆ. ಈ ರೀತಿ ನಿಮಗೆ ಕೊಟ್ಟಿರ್ತಾರೆ ಫಾರ್ಮ್ನ ಫಿಲ್ ಮಾಡಿಕೊಡಿ ಅಂತ. ಸೊ ಈಗ ನಾವು ಯಾವ ರೀತಿ ಫಿಲ್ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ನಾವು ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಪೇಜಲ್ಲಿ ಈ ರೀತಿ ಇರುತ್ತೆ ಪೇಜು. ಸೊ ಇಲ್ಲಿ ನೇಮ್ ಅಂತ ಇದೆ. ನಿಮ್ಮ ನೇಮ್ನ ಟೈಪ್ ಮಾಡಿಬಿಡ್ತೀರಾ. ಅಂದರೆ ನೀವೇ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರೋದು. ಸೊ ನಿಮ್ಮ ನೇಮ್ನ ನೀವು ಟೈಪ್ ಮಾಡ್ತೀರಾ. ನಾನು ಸುಮ್ಮನೆ ABC ಅದು ನಿಮ್ಮ ನೇಮ್. ನಿಮ್ಮ ನೇಮ್ ಏನಿದು ಅದನ್ನು ಟೈಪ್ ಮಾಡ್ಬೋದು ಇಲ್ಲಿ. ಸೊ ನೇಮ್ ಆಯಿತು. ಸೊ ಇಲ್ಲಿ ಅಡ್ರೆಸ್ ನಿಮ್ಮ ಫುಲ್ಲು ಮನೆ ಅಡ್ರೆಸ್. ನೀವು ಇಂಡಿವಿಜುವಲ್ ಅಂದರೆ ನಾವು ಇದು ಫಿಕ್ಸೆಡ್ ಡೆಪಾಸಿಟ್ ತಾನೇ ಬರೀತಾ ಇರೋದು. ಸೊ ನಾವು ಇಂಡಿವಿಜುವಲ್ ಆ ಕಾರಣ ನಮ್ಮ ಮನೆ ಅಡ್ರೆಸ್ ಫುಲ್ಲು. ಅದಾದಮೇಲೆ ನಿಮಗೆ ಇಲ್ಲಿ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಕೇಳ್ತದೆ. ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದರೆ ನಿಮ್ಮ ಪ್ಯಾನ್ ನಂಬರ್ ಅಂದರೆ ನೀವು ನಿಮ್ಮ ಹತ್ರ ಪ್ಯಾನ್ ಇರುತ್ತಲ್ಲ, ಪ್ಯಾನ್ ಕಾರ್ಡ್. ಸೊ ಆ ನಂಬರ್ ನಾರ್ಮಲಾಗಿ ಸ್ಟಾರ್ಟ್ ಆಗೋದು ಒಂದು 5 ಡಿಜಿಟು ವರ್ಡ್ ಇರುತ್ತೆ. ಈ ಥರ ಸಮಥಿಂಗ್ ಇರುತ್ತೆ ಪ್ಯಾನ್ ನಂಬರ್. ನಿಮ್ಮ ಪ್ಯಾನ್ನಲ್ಲಿ ಏನೋ ಇರುತ್ತೋ ಅದು ಪರ್ಮನೆಂಟ್ ಅಕೌಂಟ್ ನಂಬರ್. ಅಂದರೆ ಶಾರ್ಟ್ಕಟ್ಟಲ್ಲಿ ಪ್ಯಾನ್ ಕಾರ್ಡಲ್ಲಿ ನಂಬರ್ ಇರುತ್ತಲ್ಲ ಆ ನಂಬರ್ ಇದು ಟೈಪ್ ಮಾಡ್ತೀರಾ. ಇಲ್ಲಿ ಸ್ಟ್ಯಾಟಸ್ ಅಂತ ಇದೆ. ಸ್ಟ್ಯಾಟಸ್ ನೀವು ಇಂಡಿವಿಜುವಲ್ ಅಂತಲೇ ಬರೀಬೇಕು. ಯಾಕೆ ಇಂಡಿವಿಜುವಲ್ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಮ್ಯಾರಿಡ್ ಆಗಿದ್ರೂ ಏನೇ ಸಿಂಗಲ್ ಇದ್ರೂ ನೀವು ಇಂಡಿವಿಜುವಲ್ ಅಂತಲೇ ಬರಬೇಕು. ಯಾಕಂದರೆ ಇಂಡಿವಿಜುವಲ್ ಅಂದರೆ ಆ ರೀತಿ ಬರಲ್ಲ ಸ್ಟ್ಯಾಟಸ್ ಅನ್ನೋದು. ಇಂಡಿವಿಜುವಲ್ ಅನ್ನೋದು ಕಂಪನೀಸ್ ಇದರಲ್ಲಿ ಬರೋದು ಎರಡೇ ವಿಧಾನ. ಒಂದು ಕಂಪನಿನ ನೀವು, ಇಲ್ಲಾಂದರೆ ಇಂಡಿವಿಜುವಲ್ ಅಷ್ಟೇ. ಸೊ ನೀವು ಇಂಡಿವಿಜುವಲ್ ಸೇರಿದವರು. ಸೊ ಅದಕ್ಕೆ ಇಂಡಿವಿಜುವಲ್ ಅಂತ ನಾವು ಬರಿತೀವಿ. ಕಂಪನಿ ಆಗಿರೋ ಕಂಪನಿ ಅಂತ ಬರಿತೀವಿ. ಸೊ ನಾವು ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರೋದು ಇಂಡಿವಿಜುವಲ್ ಆಗೋ ಕಾರಣ ಇಂಡಿವಿಜುವಲ್ ಅಂತ ಬರಿತಾ ಇದ್ದೀವಿ. ಇಲ್ಲಿ ಮ್ಯಾರಿಡಾ ಅನ್ಮ್ಯಾರಿಡಾ ಕೇಳ್ತಾ ಇಲ್ಲ, ಜಸ್ಟ್ ನೀವು ಸ್ಟ್ಯಾಟಸ್ ಕೇಳ್ತಾ ಇದೆ. ಸೊ ರೆಸಿಡೆನ್ಸ್ ನಿಮ್ಮದು ಯಾವ ರೀತಿ, ರೆಸಿಡೆನ್ಸ್ ಸ್ಟ್ಯಾಟಸ್ ಯಾವ ರೀತಿ ಇದೆ. ನೀವು ಇಂಡಿಯನ್ ಅಲ್ವಾ, ಸೊ ಅದಕ್ಕೆ ಇಂಡಿಯಾ ಅಂತ ಬರಿಬೇಕು. ನೀವು ಎಲ್ಲಿದ್ದೀರಾ ಅಂದರೆ ಯಾವ ಕಂಟ್ರಿನಲ್ಲಿದ್ದೀರಾ, ಇಂಡಿಯಾದಲ್ಲಿದ್ದೀರಾ. ಸೊ ಇಫ್ ರೆಸಿಡೆಂಟ್ ಇಂಡಿವಿಜುವಲ್ ವೆದರ್ ಏಜ್ ಇಸ್ 60 ಆರ್ ಮೋರ್ ಅಂತ ಇದೆ. 5A ಈ ರೀತಿ ಕೇಳ್ತದೆ ನಿಮಗೆ. ಸೊ ಇಲ್ಲಿ ನಿಮಗೆ 50ಕ್ಕಿಂತ ಜಾಸ್ತಿ ವರ್ಷ ಅಂದರೆ 60ಕ್ಕಿಂತ ಜಾಸ್ತಿ ವರ್ಷ ಇದ್ದರೆ
ಅಂದರೆ ಗ್ರೇಡ್ 60, ಈಗ 60 ರನ್ನಿಂಗ್ ಇದ್ರೂ ನೀವು ಎಸ್ ಅಂತ ಕೊಡಬೇಕು. ಯಾಕಂದರೆ 60 ವರ್ಷ ನೀವು ಸೀನಿಯರ್ ಸಿಟಿಸನ್. ಸೊ ಎಸ್ ಅಂತ ನೀವು ಟೈಪ್ ಮಾಡಬೇಕು. ಓಕೆ, ಈ ಥರ ಎಸ್ ಅಂತ. ಇನ್ ಕೇಸ್ ನೀವೇನಾದರೂ 60 ಇಯರ್ಸ್ಗಿಂತ ಒಳಗಡೆ ಇರ್ತೀರ, 59 ಇರುತ್ತೆ ನೀವು, ಆವಾಗ ನೀವು ಜಸ್ಟ್ ನೋ ಅಂತ ಕೊಡಬೇಕು. ಸರಿನಾ, ಈ ರೀತಿ. ಸೊ ಲೆಸ್ಸರ್ ದೆನ್ 59 ಇದ್ದರೆ ನೋ, ಗ್ರೇಟರ್ ದೆನ್ 60 ಇದ್ದರೆ ಎಸ್. ಸೀನಿಯರ್ ಸಿಟಿಸನ್ ಆದರೆ ಎಸ್, ನಾರ್ಮಲಾಗಿ ಇರಬೇಕಂದ್ರೆ ಸೀನಿಯರ್ ಸಿಟಿಸನ ಎಸ್ ಅಂತ ಕೊಡಿ. ಅದೇ ನೀವು ಸೀನಿಯರ್ ಸಿಟಿಸನ್ ಅಲ್ಲ ಅಂದರೆ ನೋ ಅಂತ ಕೊಡಿ ಅಷ್ಟೇ. ಓಕೆ, ಸರಿನಾ. ಸೊ ಇಲ್ಲಿ ನಾವು ಸೀನಿಯರ್ ಸಿಟಿಸನ್ಗೆ ಬರಿತಾ ಇದ್ದೀವಿ, ಸೊ ಅದಕ್ಕೆ ಎಸ್ ಎಸ್ ಅಂತ ಟೈಪ್ ಮಾಡ್ತೇನೆ. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಸೀನಿಯರ್ ಸಿಟಿಸನ್ಗೆ ಮೋರ್ ದೆನ್ 1 ಲ್ಯಾಕ್ ಇಂಟ್ರೆಸ್ಟ್ ಬಂದರೆ ಮಾತ್ರ ಇದು ಬರೀಬೇಕು. ನಾರ್ಮಲ್ ಪೀಪಲ್ಗೆ ಲೆಸ್ ದೆನ್ ಗ್ರೇಟರ್ ದೆನ್ 50,000 ಬಂದರೆ ಮಾತ್ರ ಬರೀಬೇಕು, ಅದು ಇಂಟ್ರೆಸ್ಟ್. ಸೊ ಈ ನಿಮ್ಮ ಇಮೇಲ್ ಐ ಡಿ ಇದ್ದರೆ ಬರಿಬೋದು, ಇಲ್ಲ ಅಂದರೆ ಇಲ್ಲ. ಇಮೇಲ್ ಐ ಡಿ ಸ್ವಲ್ಪ ಜನ ಹತ್ರ ಇರುತ್ತೆ, ಸ್ವಲ್ಪ ಜನ ಹತ್ರ ಇರೋದಿಲ್ಲ, ಇದ್ದರೆ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ. ಕಂಟ್ರಿ ಕೋಡು ಇಂಡಿಯಾದು ಬಂದು 91 ಬರುತ್ತೆ, +9191. ಆಮೇಲೆ ನಿಮ್ಮ ನಂಬರ್, ಅದು ಮೊಬೈಲ್ ನಂಬರ್ ಟೈಪ್ ಮಾಡ್ತೀರಾ. ಮೊಬೈಲ್ ನಂಬರ್ ಇದು ಮೊಬೈಲ್ ನಂಬರು, ಇಲ್ಲ ಲ್ಯಾಂಡ್ಲೈನ್ ಇದ್ದರೆ 080 ಬೆಂಗಳೂರಲ್ಲಿ. ಆಮೇಲೆ ನಿಮ್ಮ ನಂಬರ್ ಟೈಪ್ ಮಾಡ್ತೀವಿ. ಸೊ ಟ್ಯಾಕ್ಸ್ ಇಯರ್ ಫಾರ್ ವಿಚ್ ಡಿಕ್ಲರೇಷನ್ ಈಸ್ ಮೇಡ್, ನಂಬರ್ 8ಅಲ್ಲಿ ಈ ಥರ ಕೇಳ್ತದೆ. ಸೊ ನಾವೀಗ ನೋಡಿ ಯಾವ ರೀತಿ ಅಂದರೆ, ಈಗ ನೀವು ನೋಡಿ ಇಲ್ಲಿ ಇವತ್ತು ಡೇಟ್ ಬಂದು 34/2026. ಸೊ ಈ ರೀತಿ 2026 ಇದ್ದಾಗ ನಾವೇನು ಮಾಡ್ತೀವಿ, ಅದನ್ನು ಈ ಇಯರ್ಗೆ ಟ್ಯಾಕ್ಸ್ ಇಯರ್ ಅಲ್ವಾ, ಅದನ್ನು ಟ್ಯಾಕ್ಸ್ ಇಯರ್ ಅಂತ ಕರಿತೀವಿ. ಸೊ ಇವಾಗ ನಾನು 2026 ಮತ್ತು 27 ಅಂತ ಬರಿತೀವಿ. ಅಂದರೆ ಈಗ ರನ್ನಿಂಗ್ ಇದ್ದಾಗ ನಾವು 27, ಯಾಕೆ ಬರೋ ವರ್ಷವರೆಗೂ ನೀವು ಈ ಫಾರ್ಮ್ ಫಿಲ್ ಮಾಡಿ ಬರೋ ವರ್ಷವರೆಗೂ ಇರುತ್ತೆ. ಮತ್ತು ಇದನ್ನು ನೀವು ಬರೋ ವರ್ಷವೇ 12 ತಿಂಗಳಾದ್ಮೇಲೆ ಮತ್ತೆ ಬರ್ಕೊಡ್ತೀರಲ್ವ, ಸೊ ಅದಕ್ಕೋಸ್ಕರ. ಸೊ ಆ ರೀತಿ ಇದೆ. ಸೊ ನೆಕ್ಸ್ಟು ಡೀಟೇಲ್ಸ್ ಆಫ್ ಇನ್ಕಮ್ ಅಂತ ಇದೆ. ಇಲ್ಲಿ ನೇಚರ್ ಆಫ್ ಇನ್ಕಮ್, ನಿಮ್ಮದು ನೇಚರ್ ಆಫ್ ಇನ್ಕಮ್ ಆದಾಯ ಎದಲ್ಲಿ ಬರ್ತದೆ. ಈಗ ನಾನು ಫಿಲ್ ಮಾಡ್ತಾಯಿದ್ದೆ ಫಿಕ್ಸ್ಡ್ ಡೆಪಾಸಿಟ್ಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ನಮಗೆ ಈಗ ನೇಚರ್ ಆಫ್ ಇನ್ಕಮ್ ಬಂದುಬಿಟ್ಟು ಫಿಕ್ಸ್ಡ್ ಡೆಪಾಸಿಟ್. ಸೊ ಫಿಕ್ಸ್ಡ್ ಡೆಪಾಸಿಟ್. ಎಸ್ಟಿಮೇಟೆಡ್ ಇನ್ಕಮ್ ವಿಚ್ ಡಿಕ್ಲರೇಷನ್ ಈಸ್ ಮೇಡ್. ಎಸ್ಟಿಮೇಟೆಡ್ ಇನ್ಕಮ್ ನೀವು ಎಷ್ಟು ಮಾಡಿದೆ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಈಗ ಫಿಕ್ಸಡ್ ಇಟ್ಟಿದ್ದೀರಾ, ಅದರಲ್ಲಿ ಇಂಟ್ರೆಸ್ಟ್ ನಿಮಗೆ ಎಷ್ಟು ಬರ್ತಾ ಇದೆ ಅನ್ನೋದು ನೀವು ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, 1 ಲಕ್ಷ ಇಟ್ಟರೆ ಈಗ ನಾರ್ಮಲ್ಲಾಗೆ ಇವಾಗ ಒಂದು 7,000 ಅಂದ್ಕೊಳ್ಳಿ. ಇನ್ನು ಸೀನಿಯರ್ ಸಿಟಿಸನ್ಗಿದೆ, ಸೊ 7,000 ಅಂದ್ಕೊಳ್ಳಿ. ಈ ಥರ ಅಂದರೆ ನೀವು 1 ಲಕ್ಷಕ್ಕೆ ಇಟ್ಟರೆ 7,000 ಇದ್ದರೆ ನಾವು ಬರೀ ಹಾಗಿಲ್ಲ. ಇದು ಗ್ರೇಟರ್ ದೆನ್ 1 ಲ್ಯಾಕ್ ಇದ್ದರೆ ಮಾತ್ರ, ಅದು 60 ಇಯರ್ಸ್ ಆಗಿದ್ದರೆ ಬರಿಬೇಕು. 60 ಇಯರ್ಸ್ ಒಳಗಡೆ ಇದ್ದರೆ 50,000 ಇದ್ದರೆ ಬರಿಬೇಕು ಅಲ್ವಾ, 50,000 ಮೇಲಿದ್ದರೆ. ಸೊ ಇವಾಗ 7 ಇದೆ, ಸೊ 1 ಲ್ಯಾಕಿಗೆ 7 ಅಂದ್ಕೊಳ್ಳಿ. 10 ಲ್ಯಾಕ್ಗೆ ಎಷ್ಟು, 10 ಲ್ಯಾಕ್ಗೆ 70,000 ಆಗುತ್ತೆ. 70,000 ಆಗುತ್ತೆ. ಅದೇ ರೀತಿ 20 ಲ್ಯಾಕ್ಗೆ ಎಷ್ಟಾಗುತ್ತೆ, 20 ಲ್ಯಾಕ್ಗೆ 70 140. ಆವಾಗ 1,40,000 ಆಗುತ್ತೆ ವರ್ಷಕ್ಕೆ. 20 ಲಕ್ಷ ಇಟ್ಟಿದ್ದೀವಿ ಅಂದ್ಕೊಳ್ಳಿ, ನಾವು 7% ವರ್ಷಕ್ಕೆ ಅಂತ ತೊಗೊಂಡ್ರೆ 1,40,000 ಆಗುತ್ತೆ. ಸರಿನಾ. ಸೊ ಇವಾಗ ನಾವು 1,40,000, ನಾವು 20 ಲಕ್ಷ ಇಟ್ಟಿದ್ದೀವಿ ಅಂದ್ಕೊಳ್ಳಿ, 1,40,000 ಬರ್ತಾಯಿದೆ ನನಗೆ ಬರೀ ಇಂಟ್ರೆಸ್ಟ್, ಅದರಲ್ಲಿ 7% ತೊಗೊಂಡ್ರೆ. ಸೊ ಅವಾಗ ನೀವು ಎಸ್ಟಿಮೇಟೆಡ್ ಇನ್ಕಮ್ ಫಾರ್ ವಿಚ್ ಡಿಕ್ಲರೇಷನ್ ಇಸ್ ಮೇಡ್ ಅಂದಾಗ ನೀವು ಅದನ್ನು ಟೈಪ್ ಮಾಡಬೇಕು. 1,40,000 ಅಂತ ನೀವು ಇಲ್ಲಿ ಬರೀಬೇಕು. ಓಕೆ, ಇದಕ್ಕಿಂತ ಕಮ್ಮಿ ಇದ್ದಾಗ ನೀವು ಕೌಂಟ್ ಮಾಡಿ ಇಂಟ್ರೆಸ್ಟ್, ಅಂದರೆ ನಿಮಗೆ ಇದು ಇರುತ್ತಲ್ಲ ಇಂಟ್ರೆಸ್ಟ್ ಎಷ್ಟು ಬರ್ತಾ ಇದೆ ಅಂದ್ಬಿಟ್ಟು ಕೌಂಟ್ ಮಾಡಿ ಆ ಇಂಟ್ರೆಸ್ಟ್ ಮಾತ್ರ ಇಲ್ಲಿ ಬರೀಬೇಕು. ಅದಾದಮೇಲೆ ನಿಮಗೆ ಲೆವೆಲಲ್ಲಿ ಈ ರೀತಿ ಡೀಟೇಲ್ಸ್ ಆಫ್ ಫಾರ್ಮ್ ನಂಬರ್ 122 ಅದರ್ ದೆನ್ ಫಿಲ್ಲಿಂಗ್ ಡ್ಯೂರಿಂಗ್ ಟ್ಯಾಕ್ಸ್ ಫೇರಿ. ಅಂದರೆ ನೀವೇನಾದರೂ ಇದಕ್ಕಿಂತ ಮುಂಚೆ ಏನಾದರೂ ಬೇರೆ ಫಾರ್ಮ್ನ ಬರೆದಿದ್ದೀರಾ ಅಂತ. ಈ ವರ್ಷದಲ್ಲಿ ಈ 121 ಈಗ ನಾವು ಬರೀತಾರೆ ಫಾರ್ಮ್ ಹೆಸರು 121. ಸೊ ಬೇರೆ ಏನಾದರೂ ಬರೀತೀರಾ ಅಂತ. ಸೊ ನೀವು ಯಾವುದು ಇಲ್ಲ ಅಂದರೆ ನಿಲ್ ಅಂತ ಬರಿಬೋದು. ಅಂದರೆ ನಾವು ಯಾವುದು ಬರೆದಿಲ್ಲ ಅಂತ, ಅಂದರೆ ಬೇರೆ ಫಾರ್ಮ್ ಏನಾದರೂ ಬರೆದಿದ್ದೀರಾ ಅಂತ ಹೇಳ್ತದೆ.
ಫಿಲ್ ಮಾಡಿದ್ರ ಅಂತ, ಫಿಲ್ ಮಾಡಿಲ್ಲ ಅಂತ ನಿಲ್ ಅಂತ ಬರೀಬೇಕು. ಟೋಟಲ್ ನಂಬರ್ ಆಫ್ ಫಾರ್ಮ್ ಫಿಲ್ಡ್ 121 ಫೈಲ್ ಅರ್ಲಿಯರ್. ಸೊ ಇಲ್ಲಿ ನಿಮಗೆ ಲೆವೆಲ್ ಏನಲ್ಲಿ ಈ ರೀತಿ ಕೇಳ್ತದೆ. ಸೊ ಈ ವರ್ಷದಲ್ಲಿ ನೀವು ಈಗಾಗಲೇ ಬೇರೆ ಫಾರ್ಮ್ನ ಸಲ್ಲಿಸಿದರೆ ಆ ಫಾರ್ಮ್ನ ಬರೀರಿ, ಇಲ್ಲಾಂದರೆ ಇದು ಸಹ ನಿಲ್ ಅಂತ ಆರಾಮಾಗಿ ಬರಿಬೋದು. ಸರಿನಾ? ನಿಲ್ ಆದರೂ ಹಾಕ್ಬೋದು, ಇಲ್ಲ 0 ಆದರೂ ಹಾಕ್ಬೋದು, ನಿಮ್ಮ ಇಷ್ಟ. ಅದು ನಿಲ್ ಆದರೂ ಹಾಕಿ, ಇಲ್ಲಾಂದರೆ 0 ಅಂತಲೂ ಹಾಕ್ಬೋದು, ನಿಮ್ಮ ಇಷ್ಟ. ಎರಡರಲ್ಲಿ ಯಾವುದಾದ್ರೂ ನಡೀತೆ. ಅಗ್ರಿಗೇಟ್ ಅಮೌಂಟ್ ಇನ್ ಇನ್ಕಮ್ ವಿತ್ ಫಾರ್ಮ್ ನಂಬರ್ 121 ವೇರ್ ಫಿಲ್ಡ್. ಈ ಹಿಂದಿನ ಫಾರ್ಮಲ್ಲಿ ನೀವು ತೋರಿಸಿದ ಒಟ್ಟು ಹಣದ ಮೊತ್ತ ಎಷ್ಟಿದೆ ಅಂತ ಕೇಳ್ತದೆ. ನಾವು ಯಾವುದೂ ತೋರಿಸಿಲ್ಲ, ಸೊ ಅದಕ್ಕೆ ಇದು ಸಹ 0 ಆದರೆ ಬರಿಬೋದು, ಇಲ್ಲ ನಿಲ್ ಯಾವುದಾದ್ರೂ ಒಂದು ಬರೀರಿ, ನಿಲ್ ಅಥವಾ 0. ಸೊ ಇವಾಗ 12ಅಲ್ಲಿ ಅಗ್ರಿಗೇಟ್ ಅಮೌಂಟ್ ಆಫ್ ಇನ್ಕಮ್ ವಿಚ್ ಡಿಕ್ಲರೇಷನ್ ಈಸ್ ಮೇಡ್ ಡ್ಯೂರಿಂಗ್ ದ ಟ್ಯಾಕ್ಸ್ ಇಯರ್ ಸಮ್ ಆಫ್ ಕಾಲಮ್ 10 ಆನ್ ಕಾಲಮ್ 11. ಅಂದರೆ ಎಸ್ಟಿಮೇಟೆಡ್ ಇನ್ಕಮ್ ವಿಚ್ ಡಿಕ್ಲರೇಷನ್ ಈಸ್ ಮೇಡ್ 1,40,000. ಈಗ ನಮಗೆ ಈ ಬ್ಯಾಂಕಲ್ಲಿ ಬಂದಿರೋದು 1,40,000 ಇಂಟ್ರೆಸ್ಟ್ ಬರ್ತದೆ ವರ್ಷಕ್ಕೆ. ಸೊ ಇನ್ ಕೇಸ್ ಏನಾದರೂ ನೀವು ಬೇರೆ ಬ್ಯಾಂಕಲ್ಲಿ ಬರ್ತಾಯಿದ್ದಾಗ ನಾವು ಏನು 2 ಫಾರ್ಮ್ ಫಿಲ್ ಮಾಡ್ತೀವಿ, ಈ ಬ್ಯಾಂಕಲ್ಲಿ ಒಂದು ಫಾರ್ಮು, ಆ ಬ್ಯಾಂಕಲ್ಲಿ ಒಂದು ಫಾರ್ಮ್ ಫಿಲ್ ಮಾಡ್ತೀವಲ್ವ. ಸೊ ಅವಾಗ ಇಲ್ಲಿ ನಿಲ್ ಬದಲು ಅದರಲ್ಲಿ ಎಷ್ಟು ಬರ್ತಾಯಿದೆಯೋ ಅದು ಬರಿತೀವಿ ಅಲ್ವಾ. ಸೊ ಇವಾಗ ನೀವು 2-3 ಬ್ಯಾಂಕಲ್ಲಿದ್ದರೆ ಇದು ಪ್ಲಸ್ ಇದು ಬರೀತೀರ. ನೀವು ಒಂದೇ ಬ್ಯಾಂಕಲ್ಲಿದ್ದರೆ ಜಸ್ಟ್ ಇಲ್ಲಿ ಏನು ಅಮೌಂಟ್ ತೋರಿಸಿದ್ರೆ ಅದನ್ನೇ ಬರೀತೀರ. ಒಂದೇ ಬ್ಯಾಂಕಲ್ಲಿ ಇಟ್ಟಿದ್ದೀರ, ಒಂದರಲ್ಲಿ ನಿಮ್ಗೆ ಇನ್ಕಮ್ ಬರ್ತದೆ ಅಂದಾಗ ನಮಗೆ ಬೇರೆ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಜಸ್ಟ್ ಈ ಥರ ಬರಿತೀವಿ. 13th ಎಸ್ಟಿಮೇಟೆಡ್ ಟೋಟಲ್ ಇನ್ಕಮ್ ಆಫ್ ದ ಟ್ಯಾಕ್ಸ್ ಇಯರ್ ಇನ್ಕ್ಲೂಡ್ ದ ಇನ್ಕಮ್ ಮೆನ್ಷನ್ ದ ಕಾಲಮ್ 12. ಸೊ ಇಲ್ಲಿ ನಿಮಗೆ ವರ್ಷಕ್ಕೆ ಎಷ್ಟು ಇನ್ಕಮ್ ಬರ್ತಾಯಿದೆ ಅಂತ ಇದು ಬಂದುಬಿಟ್ಟು ನಿಮ್ಮ ಇದು ಫಿಕ್ಸೆಡ್ ಡೆಪಾಸಿಟ್ 1,40,000 ಅನ್ನೋದು ಏನಿದೆ ಇದು ಫಿಕ್ಸೆಡ್ ಡೆಪಾಸಿಟಲ್ಲಿ ನಿಮ್ಮ ಇನ್ಕಮ್. ಸೊ ಇನ್ಕಮ್ ಅಂದರೆ ಏನು, ನಿಮಗೆ ಪೆನ್ಷನ್ ಬಂದಿದ್ದರೆ ಪೆನ್ಷನ್ ಇರುತ್ತೆ, ಪೆನ್ಷನ್ ಇದ್ದರೆ ಪೆನ್ಷನ್ ಅಮೌಂಟು ಸೇರಾಗುತ್ತೆ. ಫಾರ್ ಎಕ್ಸಾಂಪಲ್ ಮಂತ್ಲಿ ಒಂದು 1,000 ಬರ್ತಿದ್ರೆ ವರ್ಷಕ್ಕೆ ಎಷ್ಟಾಗುತ್ತೆ, 12 ಮಂತ್ಸ್ ಅಲ್ವಾ, ಅದು 12,000 ಆಗುತ್ತೆ ಪೆನ್ಷನ್ ಬರ್ತಿದ್ರೆ. ಸೊ ಆವಾಗ 140 + 12 ಅದೂ ಸೇರುತ್ತೆ. ಆವಾಗ ಎಷ್ಟಾಗುತ್ತೆ, 1,52,000 ಆಗುತ್ತೆ. ಅದೇ ಇನ್ ಕೇಸ್ ನೀವೇನಾದರೂ ಬೇರೆ ಇನ್ಕಮ್ ನೀವು ತಗೊತಾ ಇದ್ದರೆ ಅದು ಸಹ ಇದರಲ್ಲಿ ಆ್ಯಡ್ ಆಗುತ್ತೆ. ಸೊ ಟೋಟಲ್ ಇನ್ಕಮ್ ಈ ರೀತಿ ಬರುತ್ತೆ. ನಿಮಗೆ ಇದ್ರ ಎಷ್ಟು ಬಂದಿದೆ, ನಿಮ್ಗೆ ಏನಾದರೂ ಪೆನ್ಷನ್ನು ಇಲ್ಲ ಬೇರೆ ಏನಾದರೂ ಬರ್ತಾಯಿದ್ರೆ ಅದೂ ಆ್ಯಡ್ ಆಗುತ್ತೆ, ಇಲ್ಲ ನಿಮಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ ಅದೂ ಆ್ಯಡ್ ಆಗುತ್ತೆ ಅಲ್ಲಿ. ಸೊ ನಾವು ಎಕ್ಸಾಂಪಲ್ ಈಗ ಇದರಲ್ಲಿ FDನಲ್ಲಿ ಇಷ್ಟು ಬರ್ತಾಯಿದೆ. ಸೊ ಪೆನ್ಷನ್ಲಿ ಮಂತ್ಲಿ 1,000 ಅಂದ್ಕೊಳ್ಳಿ, 12 ಮಂತ್ಸ್ಗೆ 12 ಆಗುತ್ತೆ. ಸೊ 1,50,000. ಸೊ ನನ್ನ ವರ್ಷದ ಇನ್ಕಮ್ಮು 1,52,000 ಇದೆ ಅಂತ ಬರಿತಾ ಇದ್ದೀನಿ. ಆಮೇಲೆ ಡೀಟೇಲ್ಸ್ ಆಫ್ TR ಫೀಲ್ಡ್ ಈ ಥರ ಇದೆ, ITR ಫೀಲ್ಡ್ ಪ್ರೀವಿಯಸ್ 2 ಇಯರ್ಸ್ ಅಂತ. ಸೊ ಇಲ್ಲಿ ITR ಅಂದರೆ ಇನ್ಕಮ್ ಟ್ಯಾಕ್ಸು ಫಿಲ್ ಮಾಡಿದ್ರಾ ಅಂತ ಕೇಳ್ತಾ ಇದೆ. ಇನ್ ಕೇಸ್ ನೀವು ಫಿಲ್ ಮಾಡಿದರೆ ನೀವು ಅಲ್ಲೇ ರಿಟರ್ನ್ ತೊಗೊತಿದ್ರಿ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಉದಾಹರಣೆ ಈ ರೀತಿ ಇದೆ. ಸೊ ಇದು ಬ್ಲ್ಯಾಂಕ್, ಏನೂ ಬರೆಯೋದು ಬೇಕಾಗಿಲ್ಲ, ಯಾಕಂದ್ರೆ ನಮ್ಮ ಇನ್ಕಮ್ಮು ತುಂಬ ಕಮ್ಮಿ ಇದೆ, 3 ಲಕ್ಷಕ್ಕಿಂತ ಕಮ್ಮಿ ಇದೆ ಆ್ಯನ್ಯುವಲ್ ಇನ್ಕಮ್. ಸೊ ನಾವು ಇದರಲ್ಲೇ ಜೀವನ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ITR ಫಿಲ್ ಮಾಡ್ತಲ್ವಲ್ಲ, ಸೊ ಅದಕ್ಕೆ ನಾವು ಏನು ಬರೀತಲ್ಲ, ನಿಲ್ ಅಂತ ಬರೆದು ಬರ್ತೀವಿ ಇಲ್ಲಿ. ಸೊ ಈಗ ನೆಕ್ಸ್ಟ್ ಪೇಜ್ಗೆ ಹೋಗ್ತೀವಿ. ನೆಕ್ಸ್ಟ್ ಪೇಜ್ ಹೋದಾಗ ಇನ್ ಕೇಸ್ ನೀವೇನಾದರೂ ITR ಫಿಲ್ ಮಾಡ್ತಾಯಿದ್ರೆ ಲಾಸ್ಟ್ 2 ಇಯರ್ಸ್ ಡೀಟೇಲ್ ಇಲ್ಲಿ ಬರೀಬೇಕು. ಟ್ಯಾಕ್ಸ್ ಇಯರ್ ಲಾಸ್ಟ್ ಇಯರ್ದು ಟ್ಯಾಕ್ಸ್ ಇಯರ್ ಏನಿದೆ, ಆಮೇಲೆ ಅದಕ್ಕೆ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ, ರಿಟರ್ನ್ ಆಫ್ ಇನ್ಕಮ್ ಎಷ್ಟಿದೆ ಅಂತ ಇಲ್ಲಿ ಬರೀಬೇಕು. ಆಲ್ಮೋಸ್ಟ್ ಜನ ಇಷ್ಟು ಇದರಲ್ಲಿ ಏನು ಇನ್ಕಮ್ ಬರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ನಮ್ಮ ಇನ್ಕಮ್ ತುಂಬ ಕಮ್ಮಿ ಇದ್ದಾಗ ನಾವು ಫಿಲ್ ಮಾಡೋಕ್ಕೆ ಹೋಗಲ್ಲ, ಗ್ರೇಟರ್ ದೆನ್ 3 lakh ಇದ್ದರೆ ಫಿಲ್ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೆ ನಮ್ಮದು ಒಳಪಟ್ಟಿಲ್ಲ ಇನ್ಕಮ್ ಟ್ಯಾಕ್ಸ್ಗೆ, ಸೊ ಅದಕ್ಕೆ ಸುಮ್ಮನೆ ಆಗ್ತೀವಿ. ಇನ್ ಕೇಸ್ ನೀವು ಪೇ ಮಾಡ್ತಿದ್ರೆ 1 ಮತ್ತು 2 ಕಾಲಮ್ ಬರೀಬೇಕು. ಇಲ್ಲಿ ನೀವು ಟ್ಯಾಕ್ಸ್ ಇಯರ್ ಬರೀಬೇಕು, ಈ ಜಾಗದಲ್ಲಿ ಟ್ಯಾಕ್ಸ್ ಇಯರ್ ಯಾವುದಿದೆ
ಫಾರ್ ಎಕ್ಸಾಂಪಲ್ 24-25 ಲಾಸ್ಟ್ 2 ಇಯರ್ಸ್ ಕೇಳಿದೆ. ಆಮೇಲೆ ಇಲ್ಲಿ 25 ಮತ್ತು 26 ಇಯರು. ಸೊ ಅಕ್ನಾಲೇಜ್ಮೆಂಟ್ ನಂಬರ್ ಇರುತ್ತೆ, ನಂಬರ್ ಟೈಪ್ ಮಾಡ್ತೀರಾ. ರಿಟರ್ನ್ ಇನ್ಕಮ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ಟೈಪ್ ಮಾಡ್ತೀರಾ, ಸರಿನಾ. ಇನ್ ಕೇಸ್ ಇದ್ದರೆ, ನಿಮಗೆ ಇಲ್ಲ ಅಂದ್ಕೊಳ್ಳಿ, ಬ್ಲ್ಯಾಂಕ್ ಬಿಟ್ಬಿಡಿ. ನೀವು ಇನ್ಕಮ್ ಟ್ಯಾಕ್ಸ್ ಫಿಲ್ ಮಾಡಿಲ್ಲ ಅಂದಾಗ ಜಸ್ಟ್ ಇಲ್ಲಿ ನಿಲ್ ಅಂತ ಹಾಕಿ ಬಿಟ್ಬಿಡಿ. ಸೊ ಹಿಂಗಿದ್ರೆ ಸಾಕು. ನೆಕ್ಸ್ಟ್ ಬಂದು ಡಿಕ್ಲರೇಷನ್ ಅಂತ ಇದ್ರೆ ಇದೆ, ಡಿಕ್ಲರೇಷನ್ ಫಾರ್ಮ್. ಈ ಡಿಕ್ಲರೇಷನ್ ಫಾರ್ಮಲ್ಲಿ I- ಅಂತ ಇದೆ. ನಾವು ಆಲ್ರೆಡಿ I- ಅಂತ ಇದ್ದರೆ ಇಲ್ಲಿ ಬಂದುಬಿಟ್ಟು ನಿಮ್ಮ ನೇಮು. ನಾವು ಆಲ್ರೆಡಿ ಫಸ್ಟ್ ಪೇಜಲ್ಲಿ ಏನೋ ನೇಮ್ ಟೈಪ್ ಮಾಡಿದ್ವು, ಅದೇ ನೇಮು. ನಾನು ಫಸ್ಟ್ ಪೇಜಲ್ಲಿ ABC ಅಂತ ಟೈಪ್ ಮಾಡಿದೆ ಅನಿಸುತ್ತೆ ನೇಮು. ಎಸ್, ABC ಅಂತ ಟೈಪ್ ಮಾಡಿದ್ದೀನಿ ನೇಮು. ಸೊ ಅದೇ ನೇಮ್ ಫಸ್ಟ್ ಪೇಜಲ್ಲಿ ಏನು ಮಾಡಿದ್ನೋ ಅದೇ ನೇಮು. ಆ ನೇಮು ನಿಮ್ಮ ನೇಮ್ ಇದು, ನಿಮ್ಮ ನೇಮ್ನ ಟೈಪ್ ಮಾಡಿ. ಮತ್ತು ಅಗೇನ್ ಅಕೌಂಟ್ ಅಂದರೆ ಪ್ಯಾನ್ ನಂಬರ್, ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದರೆ ಶಾರ್ಟ್ಕಟ್ಟಲ್ಲಿ ಪ್ಯಾನ್ ನಂಬರ್ನ ನೀವು ಟೈಪ್ ಮಾಡ್ತೀರಾ. ಪ್ಯಾನ್ ನಂಬರ್ನ ಟೈಪ್ ಮಾಡ್ತೀರಾ. ಸೊ I ಡಿಕ್ಲೇರ್ ದಟ್ ಈ ಥರ ಡ್ಯಾಶ್ ಅಂತ ಇದೆ. ಸೊ ಫಾರ್ ಟ್ಯಾಕ್ಸ್ ಇಯರ್ ವಿಲ್ ಬಿ ನಿಲ್. Tax on my estimate total I have referred in column 32 by including income referred in the column 2 of the tax year will be nil. ಇಲ್ಲಿ ಬಂದುಬಿಟ್ಟು ಆ ವರ್ಷ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ ಇಯರ್ದು ನೀವು ಬರ್ತಾ ಇದ್ದೀರಾ ಆ ಇಯರ್ದು. ಫಾರ್ ಎಕ್ಸಾಂಪಲ್ ಇಲ್ಲಾದರೂ ಬರಿಬೋದು, ಇಲ್ಲಾದರೂ ಬರ್ಬೋದು. ಇವಾಗ ನಾವು ಫಿಲ್ ಮಾಡ್ತಾ ಇರೋದು ಯಾವುದು 2026. ಈ ಡ್ಯಾಶ್ ಇದೆ 2026ಗೆ ಮತ್ತು 27 2026 ಮತ್ತು 2027ಗೆ ಬರ್ತಾ ಇರೋದು. ಸೊ ಈ ರೀತಿ ಇಲ್ಲಿ ಬರಿಬೋದು, ಇಲ್ಲೂ ಸೇಮ್ ಅದೇ ರೀತಿ ಬರಿಬೋದು. ನಮಗೆ ಇದು ಬರೋ ಸಾಕು, 2026 2027 ಬರ್ತೀವಿ. ಬರೆದಾದ್ಮೇಲೆ ಪ್ಲೇಸ್, ನೀವು ಯಾವ ಪ್ಲೇಸ್ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಬೆಂಗಳೂರು ಇದ್ದರೆ ಬೆಂಗಳೂರು, ಮೈಸೂರು ಇದ್ದರೆ ಮೈಸೂರು, ಹಾಸನ ಇದ್ದರೆ ಹಾಸನ, ಆ ಥರ ಬರಿಬೋದು. ಸೊ ಪ್ಲೇಸ್ ಬೆಂಗಳೂರು, ಡೇಟ್ ಅಂದರೆ ನೀವು ಇವತ್ತು ಕೊಡ್ತಾ ಇದ್ದೀರಾ ಅಂದ್ಕೊಳ್ಳಿ ಫಾರ್ಮು, ಅವಾಗ ಇವತ್ತಿನ ಡೇಟ್ ಹಾಕ್ತೀರಾ 34 ಈ ಥರ ಇವತ್ತಿನ ಡೇಟ್ ಹಾಕ್ತೀರಾ. ಇಲ್ಲಿ ಸಿಗ್ನೇಚರ್ ಆಫ್ ದ ಡಿಕ್ಲರೆಂಟ್ ಅಂತಂದರೆ ಸಿಗ್ನೇಚರ್ ಅಂದರೆ ನೀವು ಹೆಂಗೆ ಮಾಡ್ತೀರಾ ಬ್ಯಾಂಕಲ್ಲಿ ಆ ಥರ ಸಿಗ್ನೇಚರ್ ಇಲ್ಲ. ಸೊ ABC ಇದ್ದರೆ ನಾವು ಈ ಥರ ಏನೋ ಸಿಗ್ನೇಚರ್ ಮಾಡಿರ್ತೀವಿ, ಅದು ನೇಮ್, ಆ ವ್ಯಕ್ತಿದು ನೇಮ್. ಅಂದರೆ ಇಲ್ಲ ಸಿಗ್ನೇಚರ್ ನಮ್ಗೆ ಏನು ಗೊತ್ತಾಗುತ್ತಾ, ನಾವು ನೇಮ್ ಅಂದರೆ ಏನು, ನೇಮಲ್ಲಿ ಏನು ABC ಅಂತ ಕೊಟ್ಟಿದ್ದೀವಿ, ನಿಮ್ಮ ನೇಮು ನೀಟಾಗಿ ಬರಿಬೇಕು. ಇಲ್ಲಾದರೂ ಬರಿಬೋದು, ಇಲ್ಲಾಂದರೆ ಇಲ್ಲಾದರೂ ಬರಿಬೋದು. ನಾವು ABC ಅಂತ ನೇಮ್ ಕೊಟ್ವಿ, ಸೊ ನಮ್ಮ ನೇಮ್ ಅದಕ್ಕೆ ABC ಈ ಥರ ಕೊಟ್ವಿ. ನೆಕ್ಸ್ಟ್ ಪಾರ್ಟ್ B ಬರುತ್ತೆ. ಪಾರ್ಟ್ B ನಾವು ಯಾವುದೇ ರೀತಿಯಾಗಿ ಬರೆಯೋಂಗಿಲ್ಲ, ಯಾಕಂದರೆ ನೋಡಿ, ವೆರಿಫಿಕೇಷನ್ ಬೈ ದಿ ಪರ್ಸನ್ ಹೂ ಹ್ಯಾಸ್ ರಿಸೀವ್ ಡಿಕ್ಲರೇಷನ್ ಇನ್ ಪಾರ್ಟ್ A ಫ್ರಮ್ ದ ಡಿಕ್ಲರೆಂಟ್ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಪೇಯಿಂಗ್. ಅಂದರೆ ಇದನ್ನು ಬ್ಯಾಂಕವ್ರು ಬರ್ಕೊತಾರೆ, ನೀವು ಬ್ಯಾಂಕವ್ರು ಕೊಟ್ಟರೆ ಅವ್ರು ಬರ್ಕೊತಾರೆ. ಇದು ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ, ನೀವು ಬರೆದಿರೋದೆಲ್ಲ ಅವ್ರ ಡಾಕ್ಯುಮೆಂಟಲ್ಲಿ ಸರಿ ಇದೆ ಅಂದ್ಬಿಟ್ಟು. ಸೊ ಪ್ರತಿಯೊಂದು ಅವ್ರು ಫಿಲ್ ಮಾಡ್ಕೊತಾರೆ. ಇದೆಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು. ಸೊ ಈ ಪೇಜ್ ಏನು ಬರೆಯೋದ ಹಾಗಿಲ್ಲ. ಸೊ ಇದು ಅಷ್ಟೇ, ಪ್ಲೇಸ್ ಈ ಪ್ಲೇಸು ಅವ್ರು ಇದು ಮಾಡ್ತಾರೆ. ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್, ನಾವು ಏನೇನು ಎಲ್ಲಿ ಬರೆದಿದ್ವೋ ಅದೆಲ್ಲ ನಾನು ಕರೆಕ್ಟಾಗಿ ಫಿಲ್ ಮಾಡಿದ್ದೀನಿ ಅಂತ ಟರ್ಮ್ಸ್ ಆಫ್ ಕಂಡೀಷನ್ ಇದೆ. ಸೊ ಇಷ್ಟು ಬರೆದ್ಬಿಟ್ಟು ಫ್ರೆಂಡ್ಸ್ ನೀವು ಇದನ್ನು ಬ್ಯಾಂಕ್ನಲ್ಲಿ ಕೊಟ್ಟರೆ ಆಯಿತು. ಸೊ ಅವ್ರು ತೊಗೊತಾರೆ, ನಿಮಗೆ ಯಾವುದೇ ರೀತಿಯಾದ TDS ಬರೋಲ್ಲ. ಇದೇ ರೀತಿ ನೀವು ನೆಕ್ಸ್ಟ್ ಇಯರ್ ಸಹ ಇದೇ ರೀತಿ ಮಾಡ್ಬೋದು. ಯಾಕಂದರೆ ಮುಂಚೆ ಫಾರ್ಮ್ ಬೇರೆ ಥರ ಇತ್ತು, ಇವಾಗ ಈ ವರ್ಷದಿಂದ ಫಾರ್ಮ್ ಈ ರೀತಿ ಮಾಡಿದ್ದಾರೆ.